ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ವಿತ್ ಲೋ ಫೀಸ್, ಅಂದರೆ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಕಮ್ಮಿ ಫೀಸಲ್ಲಿ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ROI ಅಂತ ಕರೀತಾರೆ. ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಚೆನ್ನಾಗಿರೋ ಅಂತ ಕಾಲೇಜ್ಗಳ ಬಗ್ಗೆ ಇಂದು ಮಾಹಿತಿ ಕೊಡ್ತಾ ಇದ್ದೀವಿ. ಅಂದರೆ ಕಾಲೇಜ್ ಫೀಸ್ ಎಲ್ಲ ಬಂದು 1.5 ಲ್ಯಾಕ್ಸ್ಗಿಂತ ಕಮ್ಮಿ ಇರೋ ಅಂಥದ್ದು, ಪ್ಲೇಸ್ಮೆಂಟು ಒಂದು 20-25 ಲಕ್ಷಕ್ಕೂ ಹೆಚ್ಚು ಇರೋ ಅಂಥ ಕಾಲೇಜ್ಗಳ ಬಗ್ಗೆ ಇಂದು ಮಾಹಿತಿ ಕೊಡ್ತಾ ಇದ್ದೇನೆ. ಅದರಲ್ಲಿ ಈ ಕರ್ನಾಟಕ ಅಂತ ಬಂದಾಗ ಕರ್ನಾಟಕದಲ್ಲಿ ತುಂಬ ಕಾಲೇಜ್ ಇದ್ದಾವೆ, 245ಕ್ಕೂ ಹೆಚ್ಚು ಕಾಲೇಜ್ ಇದ್ದಾವೆ. ಅದರಲ್ಲಿ ನಿಮಗೆ ಸೂಪರ್ ನ್ಯೂಮರಿಕ್ ಕೋಟಾದಲ್ಲಿ ಅಡಿಯಲ್ಲಿ ಸೀಟ್ ಏನಾದರೂ ಸಿಕ್ತು ಅಂದರೆ ಫ್ಯಾಮಿಲಿ ಇನ್ಕಮ್ 4.5 ಲ್ಯಾಕ್ಸ್ಗಿಂತ ಕಮ್ಮಿ ಇದ್ದರೆ ಅವರೆಲ್ಲ ಸೂಪರ್ ನ್ಯೂಮರಿಕ್ ಕೋಟಾದ ಅಂಡರಲ್ಲಿ ಬರ್ತಾರೆ. ಆ ಸೂಪರ್ ನ್ಯೂಮರಿಕ್ ಕೋಟಾದಲ್ಲಿ ಏನಾದರೂ ನೀವು ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಸೀಟ್ ತೊಗೊಂಡ್ರೆ 21,500ದಿಂದ ಒಂದು 35,000ದೊಳಗೆ ನಿಮಗೆ ಒಂದು ವರ್ಷದ ಕಾಲೇಜ್ ಫೀಸ್ ಆಗೋಗುತ್ತೆ. ಅಂದರೆ ತುಂಬ ಚೀಪಲ್ಲಿ, ಅಂದರೆ 21,000 ಸಮಥಿಂಗ್ ಏನೋ ಇದೆ ಗೌರ್ಮೆಂಟ್ ಕಾಲೇಜಲ್ಲಿ. ಈ ಥರ ಪ್ರೈವೇಟ್ ಕಾಲೇಜಲ್ಲೆಲ್ಲ 31,000 ಸಮಥಿಂಗ್. ಈ ಥರ 20,000ರಿಂದ 35,000 ರೂಪಾಯಿಲೇ ನಿಮ್ಗೆ ಒಂದು ವರ್ಷದ ಕಾಲೇಜ್ ಫೀಸು, ಟ್ಯೂಷನ್ ಫೀಸ್ ಆಗೋಗ್ಬಿಡುತ್ತೆ. ಆ ಥರ ಕಾಲೇಜಸ್ಸು ತುಂಬ ಎಲ್ಲ ಕಾಲೇಜಲ್ಲೂ ಬರ್ತದೆ. ಅದರಲ್ಲಿ ಟಾಪ್ ಕಾಲೇಜಸ್ ವಿತ್ ಗುಡ್ ಪ್ಯಾಕೇಜಸ್ ಅಂತ ತಗೊಂಡಾಗ RV ಕಾಲೇಜ್ ಇರ್ಬೋದು, BIT, BMS, ಅಂಬೇಡ್ಕರು, ಯೂನಿವರ್ಸಿಟಿ ಆಫ್ ಮೈಸೂರು, SIT ತುಮಕೂರು, UVCE, PES, MIT, MS ರಾಮಯ್ಯ, NIE, ಇನ್ನು ತುಂಬ ಅಂದರೆ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಏನು ಬೆಂಗಳೂರಲ್ಲಿದೆ ಅವೆಲ್ಲ ನೀವು SNU ಕೋಟಾದಲ್ಲಿ ಏನಾರ ಸೀಟ್ ತೊಗೊಂಡ್ರೆ ಬರೀ 20,000ರಿಂದ 35,000 ರೂಪಾಯಿ ಒಳಗೇನೆ ನಿಮಗೆ ಕಾಲೇಜ್ ಫೀಸ್ ಆಗೋಗ್ಬಿಡುತ್ತೆ. ಅದೇ ರೀತಿ ನೀವೇನಾದರೂ IIT ಕಾಲೇಜಲ್ಲಿ ಏನಾದರೂ ಹೋದರೆ 2.5 ಲಕ್ಷದಿಂದ 3 ಲಕ್ಷ ರೂಪಾಯಿ ಆಗುತ್ತೆ. NIT ಕಾಲೇಜ್ಗೆ ಹೋದರೆ 1 ಲಕ್ಷದಿಂದ 2 ಲಕ್ಷ ಆಗುತ್ತೆ ಒಂದು ವರ್ಷದ ಫೀಸ್ ನಾನು ಹೇಳ್ತಾ ಇರೋದು. ಅದೇ ರೀತಿ IIITಗೆ ಏನಾದರೂ ಹೋದರೆ 1.5 to 4.5 ಲ್ಯಾಕ್ಸ್ ಆಗುತ್ತೆ. ಬಿಡ್ಸ್ ಪಿಲಾನಿ ಹೋದರೆ ತುಂಬ ಜಾಸ್ತಿ 6 ಲಕ್ಷ ಆಗುತ್ತೆ. ವೆಲ್ಲೂರ್ಗೆ ಹೋದರೆ 3.5 ಲ್ಯಾಕ್ಸ್ ಇದೆ. ಅದರ್ ಪ್ರೈವೇಟ್ ಕಾಲೇಜಸ್ಗೆ ಹೋದರೆ ಎಲ್ಲೇ ಹೋದರೂ ನಿಮಗೆ 4 ಲ್ಯಾಕ್ಸ್ ಆ್ಯಂಡ್ ಅಬವ್ ಇದೆ. ಅದೇ ರೀತಿ ಜಾಧ್ಪುರ್ ಯೂನಿವರ್ಸಿಟಿ ಅಂತ ಹೇಳಿ ಬರುತ್ತೆ. ಇಲ್ಲಿ ನಿಮಗೆ ಕಾಲೇಜ್ ಫೀಸ್ ಬರೀ ಒಂದು ವರ್ಷಕ್ಕೆ 3,000ದಿಂದ 4,000 ರೂಪಾಯಿ ಇದೆ. ನೋಡಿ ಎಷ್ಟು ಕಮ್ಮಿ ಇದೆ. ಒಂದು ವರ್ಷಕ್ಕೆ ನಾನು ಹೇಳ್ತಾ ಇರೋದು 3,000ದಿಂದ 4,000 ರೂಪಾಯಿಯಲ್ಲಿ ನಿಮಗೆ ಒಂದು ವರ್ಷದ ಇಂಜಿನಿಯರಿಂಗ್ ಟ್ಯೂಷನ್ ಫೀಸ್ ಆಗೋಗುತ್ತೆ. ಅದೇ ರೀತಿ 4 ಇಯರ್ಸ್ಗೆ ಅಂತ ತಗೊಂಡ್ರೆ 12,000ದಿಂದ 15,000ದೊಳಗೆ ನಿಮ್ಮದು ಇಂಜಿನಿಯರಿಂಗ್ ಕಾಲೇಜ್ ಮುಗ್ದೋಗುತ್ತೆ. ಜೋಧ್ಪುರ್ ಯೂನಿವರ್ಸಿಟಿಲಿ ಏನಾದರೂ ನೀವು ಸೇರಿಕೊಂಡ್ರೆ, ಅಂದರೆ ಇದಕ್ಕೆ ನೀವು ಅಡ್ಮಿಷನ್ ಎಕ್ಸಾಮ್ ಬರೀಬೇಕಾಗುತ್ತೆ. ವೆಸ್ಟ್ ಬೆಂಗಾಲ್ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮ್ ಅಂತೇಳಿ ನಡೆಯುತ್ತೆ. ಅದ್ರ ಮುಖಾಂತರ ಸೇರ್ಕೋಬೋದು. ಹೈಯೆಸ್ಟ್ ಪ್ಯಾಕೇಜ್ ಬಂದು 1.4 crores ಇದೆ ಈ ಕಾಲೇಜಲ್ಲಿ. ಅವರೇಜ್ ಪ್ಯಾಕೇಜ್ ಬಂದು 11 ಲ್ಯಾಕ್ಸ್ ಪರ್ annum ಅಂತ ಇದೆ. ನೋಡಿ ತುಂಬ ಕಮ್ಮಿ ಫೀಸು, 3,000 to 4,000 ಒಳಗೆ ಪರ್ ಇಯರ್ ಫೀಸ್ ಆಗೋಗುತ್ತೆ. ಅದೇ ರೀತಿ ಹಲೈ ಯೂನಿವರ್ಸಿಟಿ ಅಂತ ಬರುತ್ತೆ. ಇಲ್ಲೂ ಅಷ್ಟೇ ಒಂದು ವರ್ಷದ ಫೀಸು ಬರೀ 15,000 ರೂಪಾಯಿ ಇದೆ. ಒಂದು ವರ್ಷದ ಫೀಸು 15,000 ರೂಪಾಯಿ, 4 ವರ್ಷಕ್ಕೆ 60,000 ರೂಪಾಯಿ ಆಗುತ್ತೆ ಅಷ್ಟೇ. ಅದೇ ರೀತಿ ಇಲ್ಲಿ ವೆಸ್ಟ್ ಬೆಂಗಾಲ್ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮ್ನ ಬರೀಬೇಕು. ಹೈಯೆಸ್ಟ್ ಪ್ಯಾಕೇಜ್ ಬಂದು 50 ಲ್ಯಾಕ್ಸ್ ಇದೆ. ಅವರೇಜ್ ಪ್ಯಾಕೇಜ್ ಬಂದೆ 5 ಲ್ಯಾಕ್ಸ್ ಇದೆ. ಜಮಿಯಾ ಮಿಲಿಯಾ ಇಸ್ಲಾಮಿಯಾ ಅಂತ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ನೀವೇನಾದರೂ ಸೇರಿಕೊಂಡ್ರೆ ಒಂದು ವರ್ಷಕ್ಕೆ 20,000ರಿಂದ 25,000 ರೂಪಾಯಿ ಇದೆ. ಅದೇ ರೀತಿ 4 ಇಯರ್ಸ್ಗಾದರೆ 80,000ದಿಂದ 1 ಲಕ್ಷದೊಳಗೇನೆ ನಿಮಗೆ ಇಂಜಿನಿಯರಿಂಗ್ ಕೋರ್ಸು ಮುಗ್ದು ಹೋಗುತ್ತೆ. ಅಷ್ಟು ಕಮ್ಮಿ ಫೀಸಲ್ಲಿ ಇದು ಒಂದು JEE ಮೈನ್ಸ್ ಎಕ್ಸಾಮ್ ಸ್ಕೋರ್ ಮುಖಾಂತರ ಈ ಕಾಲೇಜ್ಗೆ ನೀವು ಸೇರ್ಬೋದು. ಬರೀ 20,000ರಿಂದ 25,000 ರೂಪಾಯಿ ಫೀಸ್ ಆಗುತ್ತೆ ಒಂದು ವರ್ಷಕ್ಕಷ್ಟೇ. ಹೈಯೆಸ್ಟ್ ಪ್ಯಾಕೇಜ್ ಬಂದು 59 ಲ್ಯಾಕ್ಸ್ ಇದೆ. ಅವರೇಜ್ ಪ್ಯಾಕೇಜ್ ಬಂದು 10 to 12 ಲ್ಯಾಕ್ಸ್ ಇದೆ. ಅದೇ ರೀತಿ ಯೂನಿವರ್ಸಿಟಿ ಆಫ್ ಕಲ್ಕಟ್ಟ ಅಂತ ಬರುತ್ತೆ. ಇಲ್ಲೂ ಅಷ್ಟೇ ಒಂದು ವರ್ಷದ ಫೀಸು 10,000ದಿಂದ 15,000 ರೂಪಾಯಿವರೆಗೂ ಇದೆ. ಅದೇ ರೀತಿ 4 ಇಯರ್ಸಿಗೆ ಮಾಡಿಕೊಂಡ್ರೆ 40,000ರಿಂದ 50,000 ರೂಪಾಯಿ ಒಳಗೆ ನಿಮ್ಗೆ ಇಂಜಿನಿಯರಿಂಗ್ ಕಾಲೇಜ್ ಫೀಸೇ ಮುಗ್ದೋಗುತ್ತೆ. ಇದು ಅಷ್ಟೇ ವೆಸ್ಟ್ ಬೆಂಗಾಲ್ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮ್ ಮುಖಾಂತರ ಹೋಗ್ಬೋದು. ಹೈಯೆಸ್ಟ್ ಪ್ಯಾಕೇಜ್ ಬಂದು 51 ಲ್ಯಾಕ್ಸ್ ಇದೆ. ಅವರೇಜ್ ಪ್ಯಾಕೇಜ್ ಬಂದು 10 ಲ್ಯಾಕ್ಸ್ ಇದೆ. AMU ಅಂತ ಬರುತ್ತೆ, ಅಲ್ಗಾರ್ ಮುಸ್ಲಿಂ ಯೂನಿವರ್ಸಿಟಿ ಅಂತೇಳಿ. ಇಲ್ಲೂ ಅಷ್ಟೇ 1 ಇಯರ್ ಕಾಲೇಜ್ ಫೀಸು 20,000ರಿಂದ 30,000 ರೂಪಾಯಿ. 4 ಇಯರ್ಸ್ಗೆ 80,000ದಿಂದ 1 ಲ್ಯಾಕ್ ಒಳಗೇನೆ ನಿಮಗೆ ಇಂಜಿನಿಯರಿಂಗ್ ಕೋರ್ಸ್ ಮುಗ್ದೋಗುತ್ತೆ. AMU EEE ಎಕ್ಸಾಮ್ನ ನೀವು ತಗೊಂಡು ಬರೀಬೇಕಾಗುತ್ತೆ. ಹೈಯೆಸ್ಟ್ ಪ್ಯಾಕೇಜ್ ಬಂದು 10 ಲ್ಯಾಕ್ಸ್ ಇದೆ. ಅವರೇಜ್ ಪ್ಯಾಕೇಜೇ 6 ಲ್ಯಾಕ್ಸ್ ರೂಪಾಯಿ ಇದೆ. ಅದೇ ರೀತಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪುಣೆ ಅಂತ ಇದೆ. ಇಲ್ಲೂ ಅಷ್ಟೇ
ಒಂದು ವರ್ಷದ ಫೀಸ್ ಬಂದು 15,000ದಿಂದ 25,000 ರೂಪಾಯಿ ಒಳಗಾಗುತ್ತೆ. 4 ವರ್ಷದ ಫೀಸ್ ಬಂದು 60,000ದಿಂದ 1,00,000 ರೂಪಾಯಿ ಒಳಗೆ ಮುಗ್ದೋಗುತ್ತೆ. ಇಲ್ಲೂ ಅಷ್ಟೇ ಮಹಾರಾಷ್ಟ್ರ CET ಎಕ್ಸಾಮ್ ಬರೆದು ಹೋಗ್ಬೋದು, ಇಲ್ಲ JEE ಮೈನ್ಸ್ ಸ್ಕೋರ್ ಮೇಲೂ ಈ ಕಾಲೇಜ್ಗೆ ಜಾಯ್ನ್ ಆಗ್ಬೋದು. ಹೈಯೆಸ್ಟ್ ಪ್ಯಾಕೇಜ್ ಬಂದು 52 lakhs ಇದೆ. ಅವರೇಜ್ ಪ್ಯಾಕೇಜ್ ಬಂದು 13 lakhs ಪರ್ annum ಇದೆ. ಅದೇ ರೀತಿ NDRI ಅಂತ ಬರುತ್ತೆ. ಇಲ್ಲೂ ಅಷ್ಟೇ 1 year ಕೋರ್ಸ್ ಫೀಸ್ ಬರೇ 5 to 6,000, ತುಂಬಾ ಕಮ್ಮಿ ಇದೆ. 1 year ಕೋರ್ಸ್ ಫೀಸ್ 5 to 6,000 ಇದೆ. 4 yearsಗೆ 20 ಇಂದ 25, ಅಂದ್ರೆ 4 ವರ್ಷದ ಇಂಜಿನಿಯರಿಂಗ್ ನ ನೀವು 25,000 ರೂಪಾಯಿ ಒಳಗೇನೆ ಮುಗಿಸ್ಬೋದು. ಇದು CUT ಎಕ್ಸಾಮ್ ಮುಖಾಂತರ ಈ ಕಾಲೇಜ್ಗೆ ನೀವು ಜಾಯ್ನ್ ಆಗ್ಬೋದು. ಹೈಯೆಸ್ಟ್ ಪ್ಯಾಕೇಜ್ ಬಂದು 15 lakhs ಇದೆ. ಅವರೇಜ್ ಪ್ಯಾಕೇಜ್ ಬಂದು 6 lakhs ಇರೋ ಅಂತ ಕಾಲೇಜು NDRI ಅಂತೇಳಿ. ಅದೇ ರೀತಿ ಡೆಲ್ಲಿ ಯೂನಿವರ್ಸಿಟಿ ಅಂತೇಳಿ ಬರುತ್ತೆ. ಇಲ್ಲಿ ಅಷ್ಟೇ ಒಂದು ವರ್ಷಕ್ಕೆ 30ರಿಂದ 50,000 ರೂಪಾಯಿ ಫೀಸ್ ಆಗುತ್ತೆ. 4 ವರ್ಷಕ್ಕೆ 2ರಿಂದ 2.5 ಲಕ್ಷ ರೂಪಾಯಿ ಒಳಗೆ ನಿಮ್ದು ಪೂರ್ತಿ ಇಂಜಿನಿಯರಿಂಗ್ ಮುಗ್ದೋಗುತ್ತೆ. ಇದು ಅಷ್ಟೇ CUET ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಎಕ್ಸಾಮ್ ಬರೆದು ಇಲ್ಲಿ ನೀವು ಸೆಲೆಕ್ಟ್ ಆಗಬೇಕಾಗುತ್ತೆ. ಹೈಯೆಸ್ಟ್ ಪ್ಯಾಕೇಜ್ ಬಂದು 25 lakhs ಇದೆ. ಅವರೇಜ್ ಪ್ಯಾಕೇಜ್ ಬಂದು 10 lakhs ಇದೆ. NFSC ಅಂತ ಬರುತ್ತೆ. ಇಲ್ಲಿ 1 year ಫೀಸ್ ಬಂದು 40,000, 4 yearsಗೆ 1,68,000 ಆಗೋಗುತ್ತೆ. JEE ಮೈನ್ಸ್ ಸ್ಕೋರ್ ಮುಖಾಂತರ ನೀವು ಇಲ್ಲಿ ಜಾಯ್ನ್ ಆಗ್ಬೋದು. ಹೈಯೆಸ್ಟ್ ಪ್ಯಾಕೇಜ್ ಬಂದು 25 lakhs ಇದೆ. ಅವರೇಜ್ ಪ್ಯಾಕೇಜ್ ಬಂದು 12 to 13 lakhs ಇದೆ. ಇನ್ನು ಬೆಂಗಳೂರಲ್ಲಿರೋ BMS CE ಅಂತೇಳಿ ಇಲ್ಲೂ ಅಷ್ಟೇ SNQ ಕೋಟಾದಿಂದ ಸೆಲೆಕ್ಟ್ ಆದರೆ ನಿಮಗೆ 35,000ದಿಂದ 35,000 ನಿಮಗೆ ಫೀಸ್ ಆಗೋಗುತ್ತೆ. KCET ಎಂಟ್ರೆನ್ಸ್ ಮುಖಾಂತರ ನೀವು ಜಾಯ್ನ್ ಆಗ್ಬೋದು. ಹೈಯೆಸ್ಟ್ ಪ್ಯಾಕೇಜ್ 20 lakhs ಇದೆ. ಅವರೇಜ್ ಪ್ಯಾಕೇಜ್ ಬಂದು 9 lakhs ಇದೆ. ಮಹಾತ್ಮ ಗಾಂಧಿ ಸೆಂಟ್ರಲ್ ಯೂನಿವರ್ಸಿಟಿ ಅಂತಿದೆ. ಇಲ್ಲೂ ಅಷ್ಟೇ ಒಂದು ವರ್ಷದ ಫೀಸು 50ರಿಂದ 60,000 ರೂಪಾಯಿ. ನಿಮಗೆ 4 yearsಗೆ 2ರಿಂದ 2.5 ಲಕ್ಷ ರೂಪಾಯಿ ಒಳಗೆ ಮುಗಿದೋಗುತ್ತೆ. CUT ಎಕ್ಸಾಮ್ ಮುಖಾಂತರ ನೀವು ಇಲ್ಲಿ ಜಾಯ್ನ್ ಆಗ್ಬೋದು. ಹೈಯೆಸ್ಟ್ ಪ್ಯಾಕೇಜ್ ಬಂದು 20 lakhs ಇದೆ. ಅವರೇಜ್ ಪ್ಯಾಕೇಜ್ ಬಂದು 9 lakhs ಇದೆ. ಸೆಂಟ್ ಜೋಸೆಫ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಚೆನ್ನೈ ಅಂತಿದೆ. ಇಲ್ಲೂ ಅಷ್ಟೇ ಒಂದು ವರ್ಷದ ಫೀಸು 50ರಿಂದ 60,000 ರೂಪಾಯಿ ಅಷ್ಟೇ ಇದೆ. 2ರಿಂದ 2.5 ಲಕ್ಷ ರೂಪಾಯಿ ಆಗೋಗುತ್ತೆ. SJUET ಅಂತೇಳಿ ಅವರೇ ಒಂದು ಎಕ್ಸಾಮ್ ಮಾಡ್ಕೊತಾರೆ, ಸೆಂಟ್ ಜೋಸೆಫ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮ್ ಅಂತೇಳಿ. ಆ ಎಕ್ಸಾಮ್ ಮುಖಾಂತರ ಜಾಯ್ನ್ ಆಗ್ಬೋದು. ಹೈಯೆಸ್ಟ್ ಪ್ಯಾಕೇಜ್ 7 lakhs ಇದೆ. ಅವರೇಜ್ ಪ್ಯಾಕೇಜ್ 4 lakhs ಇದೆ. ಅದೇ ರೀತಿ MIT ಚೆನ್ನೈ ಅಂತ ಬರುತ್ತೆ. ಇಲ್ಲೂ ಅಷ್ಟೇ 1 year ಫೀಸ್ ಬಂದು 50,000, 4 yearsಗೆ 2 lakhs ಬೇಕಾಗುತ್ತೆ ನಿಮಗೆ ಕಂಪ್ಲೀಟ್ ಇಂಜಿನಿಯರಿಂಗ್ ಮುಗಿಯೋಕ್ಕೆ. ತಮಿಳ್ನಾಡು ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕಾಗುತ್ತೆ, ಮುಖಾಂತರ ನೀವು ಜಾಯ್ನ್ ಆಗ್ಬೋದು. ಹೈಯೆಸ್ಟ್ ಪ್ಯಾಕೇಜ್ ಬಂದು 20 lakhs ಇದೆ. ಅವರೇಜ್ ಪ್ಯಾಕೇಜ್ ಬಂದು 10 lakhs ಇದೆ. ಅದೇ ರೀತಿ ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಬರುತ್ತೆ ತಮಿಳ್ನಾಡಲ್ಲಿ. ಇಲ್ಲಿ ಒಂದು ವರ್ಷದ ಫೀಸು 45ರಿಂದ 50,000. ಇಲ್ಲೂ ಅಷ್ಟೇ 2ರಿಂದ 2.5 ಲಕ್ಷ ರೂಪಾಯಿ ಒಳಗೆ ಇಂಜಿನಿಯರಿಂಗ್ ಮುಗ್ದೋಗುತ್ತೆ. CUT ಮುಖಾಂತರ ನೀವು ಜಾಯ್ನ್ ಆಗ್ಬೋದು. ಹೈಯೆಸ್ಟ್ ಪ್ಯಾಕೇಜ್ ಬಂದು 75 lakhs ಇದೆ. ಅವರೇಜ್ ಪ್ಯಾಕೇಜ್ ಬಂದು 9 lakhs ಇದೆ. SLIET ಅಂತೇಳಿ ಪಂಜಾಬಲ್ಲಿದೆ. ಇಲ್ಲಿ ಒಂದು ವರ್ಷದ ಫೀಸು 70 to 80,000 ಇದೆ. 4 yearsಗೆ 2.5 ಲಕ್ಷದಿಂದ 3 ಲಕ್ಷ ರೂಪಾಯಿ ಒಳಗೆ ಮುಗ್ದೋಗುತ್ತೆ. ಇಲ್ಲಿ JEE ಮೈನ್ಸ್ ಮುಖಾಂತರ ಈ ಕಾಲೇಜಿಗೆ ಜಾಯ್ನ್ ಆಗ್ಬೋದು. ಹೈಯೆಸ್ಟ್ ಪ್ಯಾಕೇಜ್ 20 lakhs ಇದೆ. ಅವರೇಜ್ ಪ್ಯಾಕೇಜು 5 lakhs ಇದೆ. ಅದೇ ರೀತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಯೂನಿವರ್ಸಿಟಿ ಅಂತ ಬರುತ್ತೆ. ಇಲ್ಲೂ ಅಷ್ಟೇ ಒಂದು ವರ್ಷದ ಫೀಸ್ ಬಂದು 55ರಿಂದ 75,000 ರೂಪಾಯಿ ಒಳಗೆ, 2.5ರಿಂದ 3 ಲಕ್ಷ ರೂಪಾಯಿ ಒಳಗೆ ನಿಮ್ದು ಇಂಜಿನಿಯರಿಂಗ್ ಮುಗ್ದೋಗುತ್ತೆ. ಅಡ್ಮಿಷನ್ ಥ್ರೂ JEE ಮೈನ್ಸ್ ಎಕ್ಸಾಮ್ ಮುಖಾಂತರ ಹೋಗ್ಬೋದು. ಹೈಯೆಸ್ಟ್ ಪ್ಯಾಕೇಜ್ ಬಂದು 1.2 crores ಇದೆ. ಅವರೇಜ್ ಪ್ಯಾಕೇಜ್ 8 lakhs ಇದೆ. ಒಂದು ಉತ್ತಮವಾದ ಮಾಹಿತಿ ಅಂತ ತಿಳ್ಕೊತೀನಿ. ಯಾಕೆಂದ್ರೆ ಯಾರೆಲ್ಲ ಇಂಜಿನಿಯರಿಂಗ್ ಓದಬೇಕು ಅಂತಿದ್ದೀರಿ ಅವ್ರಿಗೆ ಕಮ್ಮಿ ಫೀಸಲ್ಲಿ ಒಂದು ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ROI ಅಂತ ಕರೀತಾರೆ. ಅಂದ್ರೆ ನಾವು ಹಾಕಿರೋ ಬಂಡವಾಳಕ್ಕಿಂತ ಹೆಚ್ಚು ಅವರೇಜ್ ಪ್ಯಾಕೇಜ್ ಸಿಗೋ ಅಂತ ಕಾಲೇಜ್ಗಳ ಬಗ್ಗೆ ನಾನು ಇಂದು ಮಾಹಿತಿ ಕೊಟ್ಟಿದ್ದೀನಿ. ಯಾಕೆಂದ್ರೆ ಪ್ಲೇಸ್ಮೆಂಟು 100% ಆಗೋ ರೀತಿಲಿ ಇರಬೇಕು, ಮತ್ತೆ ಕಡಿಮೆ ಫೀಸಲ್ಲಿ. ನೋಡಿ, ನಮ್ಮ ಕರ್ನಾಟಕದಲ್ಲಿ SNQ ಕೋಟಾದಿಂದ ನಿಮಗೆ ಟಾಪ್ ಕಾಲೇಜಸ್ ಸೀಟ್ ಸಿಕ್ಕಿದ್ರೆ ಬರೀ 20ರಿಂದ 35,000 ರೂಪಾಯಿ ಒಳಗಾಗುತ್ತೆ. ಅಂದ್ರೆ ನಿಮ್ಗೆ SNQ ಕೋಟಾದಲ್ಲಿ ಸೀಟ್ ಸಿಗಬೇಕು. SNQ ಕೋಟಾದಲ್ಲಿ ಅಂದ್ರೆ ನಿಮಗೆ ಫ್ಯಾಮಿಲಿ ಇನ್ಕಮ್ 4.5 lakhs ಒಳಗಡೆ ಇದ್ರೆ ನೀವು SNQ ಕೋಟಾಗೆ ಬರ್ತೀರಿ. ಅದರಲ್ಲಿ ಏನಾದರೂ ನಿಮಗೆ ಟಾಪ್ ಕಾಲೇಜ್ಗಳಲ್ಲಿ ಸೀಟ್ ಸಿಕ್ತು ಅಂದ್ರೆ RV, BIT, BMS ಈ ಥರ ಟಾಪ್ ಬೆಂಗಳೂರು ಕರ್ನಾಟಕ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಸೀಟ್ ಸಿಕ್ತು ಅಂದ್ರೆ ಜಸ್ಟ್ 30 to 35,000 ಒಳಗಡೆನೆ ನಿಮ್ಮ ಕಾಲೇಜ್ ಫೀಸು ಒಂದು ವರ್ಷದ ಆಗೋಗುತ್ತೆ. ತುಂಬಾ ಕಮ್ಮಿ ಫೀಸಲ್ಲಿ ಒಂದು ROI ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಇರೋ ಅಂಥ ಕಾಲೇಜ್ಗಳಲ್ಲಿ ಮಾಹಿತಿ ಕೊಟ್ಟಿದ್ದೀನಿ. ನೋಡ್ಕೊಳ್ಳಿ, ನಿಮ್ಮ ಬಡ್ಜೆಟ್ಗೆ ಮತ್ತು ನಿಮ್ಮ ರ್ಯಾಂಕಿಂಗಿಗೆ ಅನುಕೂಲ ಆಗೋ ರೀತಿಯಲ್ಲಿ ನೀವು ಕಾಲೇಜ್ನ ಸೆಲೆಕ್ಟ್ ಮಾಡ್ಕೋಬೋದು. ಒಳ್ಳೆಯದಾಗಲಿ. ಥ್ಯಾಂಕ್ ಯು.